ಊಟ ಕೂತಾಗ್ಲೇ ಈ ತರ ಅಸಹ್ಯವಾಗಿ ನಡ್ಕೊಂಡ್ರೆ ಹೇಗ್ ಊಟ ಮಾಡೋದು? ಏನ್ ಮಾಡಕ್ಕಾಗುತ್ತೆ? ಇಂಥ ವಿಷಯಗಳೆಲ್ಲ ಯಾರ ಕೈಲಿ ತಾನೇ ಇರುತ್ತೆ? ಏಯ್, ನಿನ್ ಬಾಯಿ ಮುಚ್ಕೊಂಡು ಸುಮ್ನೆ ಇರು. ನಿನ್ ಯಾವಳೆ ಕೇಳಿದ್ದು? ಹೌದು, ನಿನಗೂ ಈ ಮನೆಗೂ ಏನ್ ಸಂಬಂಧ? ದೊಡ್ಡೋರ್ ನಾವಿಲ್ಲಿ ಊಟ ಮಾಡೋವಾಗ ಎಲೆ ಬಿಟ್ಟು ಹೋಗ್ತೀಯಲ್ಲ, ಇದನ್ನೇನಾ ನಿಮ್ಮ ಅಪ್ಪ ಅಮ್ಮ ಕಲ್ಸಿರೋದು? ಹೌದಮ್ಮ, ಪಂಕ್ತಿಲಿ ಎಲೆ ಬಿಟ್ಟು ಹೋಗಬಾರ್ದು. ನಿನ್ನೆಲೆ ಬೇರೆಯವ್ರ ಮೇಲೆ ಹಾರಿದ್ರೆ ಎಂಜಲ್ ಆಗಲ್ವಾ? ಊಟಕ್ಕೆ ಅಪಚಾರ ಆಗುತ್ತೆ. ಹೋಗ್ಲಿ ಬಿಡಿ ದೊಡ್ಡಮ್ಮ, ಏನೋ ಆಗಿದ್ದಾಗೋಯ್ತು. ಸಣ್ಣ ಪುಟ್ಟದಕ್ಕೆಲ್ಲ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಿರಲ್ಲ. ಏನೋ ನಾವಿಲ್ಲಿ ಊಟ ಮಾಡಕ್ಕೆ ಬಂದಿದೀವಿ ಅನ್ನೋ ತರ ಹೇಳ್ತಾ ಇದೀರಾ ನೀವು. ಯಾರಿಗ್ ಬೇಕು ಈ ಊಟ? ನೀನಂತೂ ಗತಿಗೆಟ್ಟೊಂಥರ ಇದೀಯಾ? ನೀನೇ ಊಟ ಮಾಡು, ನನಗಿದೆಲ್ಲ ಬೇಕಾಗಿಲ್ಲ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಿ ಅಮ್ಮ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಊಟ ಮಾಡಿ. ಲೇ, ಅವರಷ್ಟು ಕೇಳ್ಕೊಳ್ತಾ ಇದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಏನೇ ನಿಂದ ಹಠ? ಸರಿ. ಓಯ್, ನಿನ್ ಮಗಳನ್ನ ಒಳಗ್ ಹೋಗಕ್ ಹೇಳು. ಅವಳು ನೋಡಿದ್ರೆ ನನಗೆ ವಾಂತಿ ಬರೋ ತರ ಆಗುತ್ತೆ. ದೊಡ್ಡಪ್ಪ, ನೀವೇ ಸ್ವಲ್ಪ ಹೇಳಿ. ಸಾರಿ ಕಣ, ನಾನು ಹೇಳ್ತೀನಿ. ಕಾವೇರಿ, ಓಯ್, ನೀನೆಲ್ಲಿಗೆ ಹೋಗ್ತಾ ಇದೀಯಾ? ನೀನು ವಾಂತಿ ಮಾಡಕ್ ಹೋಗ್ತಾ ಇದೀಯಾ?